ನೀವು ಕೂಡ ನಿಮ್ಮ ಒಂದು YT ಸ್ಟುಡಿಯೋನ ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಈ ತರದ ಒಂದು ಆಪ್ಷನ್ ತೋರಿಸ್ತಾ ಇದೆ ಅಂಡ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದಿರುತ್ತೆ. ನೋಡ್ಬೋದು ನೀವು ಸ್ಟ್ಯಾಂಡರ್ಡ್ ಫಾರ್ ಅರ್ನಿಂಗ್ ಆಪರ್ಚುನಿಟಿ ಅಂತ. ಸೊ ಈ ಒಂದು ಆಪ್ಷನ್ ಅದಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಸೊ ಇನ್ನು ಮುಂದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ದೇನಾದ್ರು ಮಾನಿಟೈಸೇಷನ್ ಆಗಿದ್ರೆ ನೀವು ಡಬಲ್ ಅರ್ನಿಂಗ್ಸ್ ಅನ್ನ ಮಾಡ್ಕೋಬಹುದು ನಿಮ್ಮ ಒಂದು ಚಾನಲ್ ಅಲ್ಲಿ. ಸೊ ಯಾರಿಗೆಲ್ಲ ಇನ್ನು ಕೂಡ ಮಾನಿಟೈಸೇಷನ್ ಆಗಿಲ್ವೋ ಅವ್ರಿಗೂ ಕೂಡ ಈ ಒಂದು ಆಪ್ಷನ್ ಮುಂದೆ ಯೂಸ್ ಆಗುತ್ತೆ. ಬಟ್ ನೀವು ಕೂಡ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮುಂಚೆ ಎಲ್ಲ ಏನಾಗ್ತದೆ ಅಂದ್ರೆ ಯೂಟ್ಯೂಬ್ ಇಂದ ಏನ್ ಆಡ್ಸ್ ಅನ್ನ ನಮ್ಮ ಒಂದು ಚಾನಲ್ ಅಲ್ಲಿ ಹಾಕ್ತಾ ಇದ್ರು, ಸೊ ಅದರಿಂದ ಮಾತ್ರ ನಮಗೆ ಅರ್ನಿಂಗ್ಸ್ ಆಗ್ತಾ ಇತ್ತು. ಬಟ್ ಇವಾಗ ಯೂಟ್ಯೂಬ್ ದವರು ಸಣ್ಣ ಪುಟ್ಟ ಅಡ್ವರ್ಟೈಸ್ಮೆಂಟ್ ಮತ್ತೆ ಸಣ್ಣ ಕಂಪ್ನಿಗಳಿಗೆ ಕೂಡ ಆಪರ್ಚುನಿಟಿನ ಕೊಟ್ಟಿದ್ದಾರೆ, ಅವ್ರ ಜೊತೆ ಟೈ ಅಪ್ ಅನ್ನ ಆಗಿದ್ದಾರೆ. ಸೊ ನಿಮ್ಮ ಒಂದು ಚಾನಲ್ ಅಲ್ಲಿ ನೀವು ಡಬಲ್ ಅರ್ನಿಂಗ್ಸ್ ನ ಮಾಡ್ಕೋಬೇಕಂದ್ರೆ ಅದರಲ್ಲಿ ನಿಮ್ಮೊಂದು ಚಾನಲ್ ಅಲ್ಲಿ ನೀವು ಒಂದು ಆಪ್ಷನ್ ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಮಾತ್ರ ನೀವು ಡಬಲ್ ಅರ್ನಿಂಗ್ಸ್ ಅನ್ನ ಮಾಡ್ಕೊಳಕ್ಕಾಗುತ್ತೆ. ಅಂಡ್ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಚಾನಲ್ ಇನ್ಸೈಟ್ಸ್ ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ಅನಾಲಿಟಿಕ್ಸ್ ವ್ಯೂಸ್ ಎಷ್ಟು ಬರ್ತಾ ಇದೆ ಎಲ್ಲ ಅವರು ಚೆಕ್ ಮಾಡ್ತಾ ಇರ್ತಾರೆ. ಸೊ ನೀವು ಈ ಒಂದು ಆಪ್ಷನ್ ಅನ್ನ ಎನೇಬಲ್ ಮಾಡಿದ್ಮೇಲೆ ಅಂಡ್ ಈ ಒಂದು ಆಪ್ಷನ್ ಎನೇಬಲ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಮೊದಲೇದಾಗಿ ನಿಮ್ಮ ಒಂದು ಚಾನಲ್ ಅನ್ನ ನೀವು ಡೆಸ್ಕ್ಟಾಪ್ ಸೈಟ್ ಅಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಬಹುದು ನಿಮಗೆ ಚಾನಲ್ ಅಂತ ಇದೆ ಅಲ್ವಾ, ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅಂಡ್ ಇಲ್ಲಿ ನೋಡಬಹುದು ಅಲೌ ಅಡ್ವರ್ಟೈಸರ್ಸ್ ಬ್ರ್ಯಾಂಡ್ ಅಂಡ್ ಥರ್ಡ್ ಪಾರ್ಟಿ ಪ್ಲಾಟ್ಫಾರ್ಮ್ ಟು ವ್ಯೂ ಚಾನಲ್ ಇನ್ಸೈಟ್ಸ್ ಫಾರ್ ಅರ್ನಿಂಗ್ ಆಪರ್ಚುನಿಟಿ ಅಂತ ಇದೆ ಅಲ್ವಾ. ಈ ಒಂದು ಬಾಕ್ಸ್ ಅನ್ನ ನೀವು ಟಿಕ್ ಮಾಡಿ ಇಲ್ಲಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒಂದು ಚಾನಲ್ ಅಲ್ಲಿ ಈ ಒಂದು ಆಪ್ಷನ್ ಅನ್ನು ಎನೇಬಲ್ ಆಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ನಮ್ಮ ಚಾನಲ್ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋ.